ಚುನಾವಣೆ ಬಂದಾಗೆಲ್ಲ ಮಂಡ್ಯದ ವಿಚಾರ ಚರ್ಚೆಗೆ ಬರುತ್ತೆ. ಹಾಗೆ ಈಗ ಕೆಲವು ಚುನಾವಣೆಗಳು ಬಂದಾಗ, ಅದರಲ್ಲೂ ಡಿಸಿಸಿ ಬ್ಯಾಂಕ್ಗಳ ಚುನಾವಣೆ ಬಂದಾಗ ಅದು ಬೆಳಗಾವಿ ಬರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಫ್ಯಾಮಿಲಿಗಳ ಫೈಟು ಜೋರಾಗಿರುತ್ತೆ. ಇವತ್ತು ಕೂಡ ಹಾಗೆ ಆಗಿದೆ. ಒಟ್ಟು 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲಾಗಿದೆ. ಫಲಿತಾಂಶ ಬಂದಿದೆ. 4 ಕ್ಷೇತ್ರಗಳದ್ದು ತಡೆಯನ್ನು ಒಡ್ಡಲಾಗಿದೆ. ಈ 3ರಲ್ಲಿ ಗೆದ್ದಂಥವರು ಯಾರು? ಸ್ಟೋರಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ. ಭಾರೀ ಮತಗಳ ಅಂತರದಿಂದ ಲಕ್ಷ್ಮಣ್ ಸವದಿ ಗೆಲುವು. ಜಾರಕಿಹೊಳಿ ಸವದಿ ಬಣಗಳ ನಡುವೆ ಮಾರಾಮಾರಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆಗಾಗಿ ನಡೆದಿರುವ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸವದಿ ಮತ್ತು ಕತ್ತಿ ಟೀಮ್ ಜೊತೆಗೆ ತೀವ್ರ ಕಾದಾಟಕ್ಕೆ ಸಾಕ್ಷಿಯಾಗಿತ್ತು. ಜಾರಕಿಹೊಳಿ ಸಹೋದರರು ಒಂದು ಬಣವಾದರೆ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಬ್ರದರ್ಸ್ಗೆ ತೊಡೆತಟ್ಟಿದ್ದಾರೆ. 7 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಸವದಿ ಬಣ ಗೆಲುವು ಸಾಧಿಸಿದರೆ 1 ಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣ ಗೆಲುವು ಸಾಧಿಸಿ ಸಂಭ್ರಮಾಚರಣೆ ನಡೆಸಿದರು. ಇಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತದಾನದ ನಡುವೆ ಜಾರಕಿಹೊಳಿ ಬಣದವರು ಮತ್ತು ಸವದಿ ಕತ್ತಿ ಬಣದ ಸದಸ್ಯರು ಕೈ ಮಿಲಾಯಿಸಿದ್ರು. ಮತದಾರರಿಗೆ ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ ಅಂತ ಜಾರಕಿಹೊಳಿ ಬಣದ ಅಪ್ಪ ಸಾಹೇಬ ಕುಲಗೋಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ನಾರಾಯಣ ಭರಮನಿ ಚುನಾವಣಾಧಿಕಾರಿಗೆ ದೂರು ನೀಡುವಂತೆ ಸವದಿ ಬೆಂಬಲಿಗರ ಮನವೊಲಿಕೆ ಮಾಡಿದರು. ನಂತರ ಜಾರಕಿಹೊಳಿ ಬಣದ ಕಾರ್ಯಕರ್ತರ ವಿರುದ್ಧ ರಾಯಭಾಗ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಬಸಗೌಡ ಆಸಂಗಿ ಕೋರ್ಟ್ ಮೆಟ್ಟಿಲೇರಿದರು. ಇನ್ನು ಮತದಾನದ ಹಕ್ಕಿಗಾಗಿ ಪಿಕೆಪಿಯ ಸದಸ್ಯರು ಕೋರ್ಟ್ ಮೊರೆ ಹೋಗಿದ್ರು. ಇದರಿಂದ 4 ತಾಲೂಕಿನ ಫಲಿತಾಂಶದ ಕುರಿತು ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸದಂತೆ ಚುನಾವಣಾಧಿಕಾರಿಗಳಿಗೆ ಕೋರ್ಟ್ ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ 4 ಕ್ಷೇತ್ರಗಳಾದ ನಿಪ್ಪಾಣಿ, ಕಿತ್ತೂರು, ಬೈಲಹೊಂಗಲ, ಹುಕ್ಕೇರಿ ಕ್ಷೇತ್ರದ ಫಲಿತಾಂಶವನ್ನು ತಡೆ ಹಿಡಿಯಲಾಗಿದೆ. ನ್ಯಾಯಾಲಯದಲ್ಲಿ ಚುನಾವಣಾ ಫಲಿತಾಂಶ ಘೋಷಣೆ ಮಾಡದಂತೆ ಆದೇಶ ಬರ್ತಿದ್ದಂತೆ 4 ತಾಲೂಕಿನ ಅಭ್ಯರ್ಥಿಗಳಿಂದ ಸಂಭ್ರಮಾಚರಣೆ ನಡೆಸಿದರು. ಅತನಿ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಒಂದು ಪ್ರೀತಿ, ಅವರೆಲ್ಲರ ಆಶೀರ್ವಾದದಿಂದ ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮನ್ನು ಗೆಲ್ಲಿಸಿದ್ದಾರೆ. 125 ಮತದಾನ ಆದಂಥ ಸಂದರ್ಭದಲ್ಲಿ ಕೇವಲ ವಿರೋಧದವರಿಗೆ 3 ಮತಗಳು ಬಿದ್ದಿದ್ದಾವೆ. 122 ಮತಗಳು ನನ್ನ ನಿರೀಕ್ಷೆ ಏನಿತ್ತು, ನನ್ನ ನಿರೀಕ್ಷೆ ಪ್ರಕಾರ 122 ಜನ ನನಗೆ ಮತಗಳನ್ನು ಹಾಕಿ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು: ರಾಮದುರ್ಗ ತಾಲೂಕಿನ ಫಲಿತಾಂಶ: ಮಲ್ಲಣ್ಣ ಯಾದವಾಡ 19, ಶ್ರೀಕಾಂತ್ ಧವನ 16. ಮಲ್ಲಣ್ಣ ಯಾದವಾಡ 3 ಮತಗಳಿಂದ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು: ಅಥಣಿ ತಾಲೂಕಿನ ಫಲಿತಾಂಶ: ಲಕ್ಷ್ಮಣ ಸವದಿ 122 ಮತಗಳು, ಮಹೇಶ್ ಕುಮಟಹಳ್ಳಿ 3, ಲಕ್ಷ್ಮಣ ಸವದಿ 119 ಮತಗಳಿಂದ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು: ರಾಯಭಾಗ ತಾಲೂಕಿನ ಫಲಿತಾಂಶ: ಅಪ್ಪ ಸಾಹೇಬ್ ಕುಲಗೋಡೆ 120, ಬಸನಗೌಡ ಆಸಂಗಿ 64, ಅಪ್ಪ ಸಾಹೇಬ್ ಕುಲಗೋಡೆ 56 ಮತಗಳಿಂದ ಗೆಲುವು. ಇನ್ನು 7 ಕ್ಷೇತ್ರಗಳಲ್ಲಿ ಅಥಣಿ, ರಾಯಭಾಗ, ರಾಮದುರ್ಗ 3 ಕ್ಷೇತ್ರಗಳ ಚುನಾವಣೆ ಫಲಿತಾಂಶ ಅಧಿಕೃತ ಘೋಷಣೆಯಾಗಿದ್ದು, ಉಳಿದ ಹುಕ್ಕೇರಿ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು ಕ್ಷೇತ್ರಗಳ 4ರ ಫಲಿತಾಂಶ ನ್ಯಾಯಾಲಯದ ಆದೇಶ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಪ್ರಕಟ ಮಾಡುವಂತಿಲ್ಲ. ಹೀಗಾಗಿ ಬೆಳಗಾವಿ ಪೊಲೀಸರು ಬಿಕೆ ಮಾಡೆಲ್ ಕಾಲೇಜು ಸುತ್ತಮುತ್ತ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದರು. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಈ ಸ್ಕೂಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ನಾವು CRPC 144 ಮತ್ತು ಹೊಸ BNSS 163 ಪ್ರಕಾರ ನಾವು ಆದೇಶ ಜಾರಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಥರದ ಮೆರವಣಿಗೆ, ರ್ಯಾಲಿ, ಪಟಾಕಿ ಘೋಷಣೆ ಅದನ್ನು ನಾವು ಪ್ರೊಹಿಬಿಟ್ ಮಾಡ್ತಾ ಇದ್ದೀವಿ. ಈ ಕ್ರಮ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಲ್ಲಿ ನಾವು ತಗೊಂಡಿದ್ದೀವಿ. ಒಟ್ನಲ್ಲಿ ಮತದಾನ ಶಾಂತಿಯುತವಾಗಿ ಜರುಗಿ 7 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಸವದಿ ಬಣ ಗೆಲುವು ಸಾಧಿಸಿದರೆ 1 ಕ್ಷೇತ್ರದಲ್ಲಿ ಜಾರಕಿಹೊಳಿ ಬಣ ಗೆಲುವು ಸಾಧಿಸಿ ಸಂಭ್ರಮಾಚರಣೆ ನಡೆಸಿದರು. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.